ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಅಕ್ಕ ತಂಗಿಯರಿಗೂ ಎಲ್ಲರಿಗೂ ನೋಡಿ, ನಾನು ಕೂಡ ಇವತ್ತು ಹೆಣ್ಣು ಮಕ್ಕಳ ದಿನಾಚರಣೆ ಇದ್ದಕ್ಕೋಸ್ಕರ ನನಗೋಸ್ಕರ ನಂದೆಷ್ಟೇ ಕೆಲಸ ಇರಲಿ ಏನೇ ಇರಲಿ ನನಗೋಸ್ಕರ ನಾನು ಖುಷಿ ಪಡಬೇಕಲ್ಲ ಅಂತೇಳಿ ನಾನು ಕೂಡ ನಿಮಗೆ ಹೇಳಿದ್ದೆ ಮೊನ್ನೆ ಒಂದು ವಿಡಿಯೋದಾಗ ನಾ ರೆಡಿಮೇಡ್ ಬ್ಲೌಸ್ ಹಾಕೋತೀನಂತ ಹಾಕೊಂಡ್ಬಿಟ್ಟು ನೋಡಿ, ಫೈನಲ್ ಆಗಿ ಮಸ್ತ್ ಕಾಣಕತ್ತೆ ಸ್ನೇಹಿತರೆ. ಖುಷಿ ಆಯ್ತು ನನಗೆ. ನಿಮಗೆ ಕೂಡ ಖುಷಿಯಾಗಿ ಇರಿ ಎಲ್ಲರೂ. ಯಾಕೆ ಹೆಣ್ಮಕ್ಳಿಗೆ ಎಷ್ಟೇ ಬಟ್ಟೆ ತೊಗೊಂಡ್ರು ಕಮ್ಮಿ ನೆನೆಸ್ತಾವೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ಇಟ್ಟಿದ್ರಿ ತುಂಬ ಬಟ್ಟೆ ಇರ್ಲಕ್ಕ, ಆದರೂ ನನ್ನ ತಾಗ ಬಟ್ಟೆನೇ ಇಲ್ಲ. ಇದೊಂದು ಎಲ್ಲರ ಹೆಣ್ಮಕ್ಳ ಪ್ರಾಬ್ಲಮ್ ಅಂದ್ರೆ ಒಂದೇ ನೋಡಿ. ಇದೆಲ್ಲ ಹೌದಾ ಅಲ್ಲ ಕರೆಕ್ಟ್ ಹೇಳಿ ಸ್ನೇಹಿತರೆ. ಬೇಕಾದಷ್ಟು ಬಟ್ಟೆ ಇರ್ಲಕ್ಕ, ಒಂದು ಟೀಜ್ರಿ ತುಂಬಿ ಮತ್ತು ಎಕ್ಸ್ಟ್ರಾ ಹೊರಗಿರಲಕ್ಕ, ಆದರೂ ಒಂದು ಸಲ ಹುಟ್ಟಿ ಸೇರಿ ಇನ್ನೊಂದು ಸಲ ಉಡಾಕ ಇಷ್ಟಪಡಲ್ಲ ಹೆಣ್ಮಕ್ಳು. ನಾನು ಇದ್ದಿದ್ರಾಗೇ ಅಡ್ಜಸ್ಟ್ ಮಾಡ್ಕೊತ ನೋಡಿ. ಯಾಕಂದ್ರೆ ಹೆಂಗೆ ಬರುತ್ತಾ, ಎಲ್ಲರ ಹೆಣ್ಮಕ್ಳ ಪರಿಸ್ಥಿತಿ ಒಂದೇ ಥರ ಇರಲ್ಲ. ಒಬ್ರೊಬ್ರು ಹೆಣ್ಮಕ್ಳ ಪರಿಸ್ಥಿತಿ ಒಂದೊಂದು ಥರ ಇರುತ್ತೆ ಸ್ನೇಹಿತರೆ. ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲನೂ ಲೈಫ್ನಾಗ ವರ್ಷಕ್ಕೊಂದ್ಸಲ ನಮಗೋಸ್ಕರ ನಾವು ಟೈಮ್ ಕೊಟ್ಟು ಇವತ್ತಿನ ದಿನದಲ್ಲಿ ಎಲ್ಲರೂ ಖುಷಿಯಾಗಿರಿ. ಆದಷ್ಟು ಹೊಸ ಬಟ್ಟೆ ಉಟ್ಕೋರಿ. ನಿಮಗೋಸ್ಕರ ನೀವು ಒಂದಿನ ಟೈಮ್ ಕೊಟ್ಕೊಂಡ್ರಂದ್ರೆ ಇವತ್ತು ನಮ್ಮದೇ ಆದ ನಮ್ಮ ರಾಜಕೀಯ ನೋಡಿ ಸ್ನೇಹಿತರೆ. ಹೆಣ್ಣು ಮಕ್ಕಳ ದಿನಾಚರಣೆ ಇವತ್ತು ಎಲ್ಲ ದಿನಾಚರಣೆಗಳು ಇರ್ತವೆ. ನಮ್ಮ ಹೆಣ್ಣು ಮಕ್ಕಳ ದಿನಾಚರಣೆ ಅಂದ್ರೆ ಭಾಳ ಖುಷಿ ಕೊಡುವಂಥ ವಿಷಯ. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಶುಭಾಶಯಗಳು ನನ್ನೆಲ್ಲ ಯೂಟ್ಯೂಬ್ ಅಕ್ಕ ತಂಗಿಯರಿಗೂ ಮತ್ತು ನನ್ನ ಅಕ್ಕ ತಂಗಿಯರಿಗೂ ಹೆಣ್ಣು ಮಕ್ಕಳ ದಿನಾಚರಣೆ ಶುಭಾಶಯಗಳು. ಒಂದೇ ಮಾತಿನಾಗ ಖುಷಿಯಾಗಿ ಸ್ನೇಹಿತರೆ. ನೀವು ಕೂಡ ಈಗ ಖುಷಿಯಾಗಿರಿ, ನಾವು ಕೂಡ ಖುಷಿಯಾಗಿರ್ತೀವಿ. ಇವತ್ತು ನಮ್ಮ ದಿನಕ್ಕೋಸ್ಕರ ನಾವು ಕಾಯ್ತಾ ಇರ್ತೀವಿ. ಹಾಯ್ ನನ್ನ ಟು ಫ್ಯಾಮ್ಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿನಿ ನೋಡಿ. ಬೆಳಗ್ಗೆ 7 ಗಂಟೆ ಆಗೈತಿ. ಲಾಗ್ ಚಾಲು ಮಾಡಿ ಸ್ನೇಹಿತರೆ. 4ಕ್ಕೆ ಹೇಳ್ಬೇಕು ನೆಶ್ಚಿನಾಗ ಅಂದೇಕಿ ಎಚ್ಚರ ಇಲ್ಲ, ಮಲ್ಕೊಂಬಿಟ್ಟು ನೋಡಿ. ಬರೀ ಕಾತೆಗಿನ ತಲ್ಬಾಕ್ಲ ನೋಡಿರಿ, ತಲ್ಬಾಕ್ಲ ತರದು ಬಂದೆ. ಮಲೆ ಅಂಗಳ ಕಸ ಹುಡಿಸ್ತೀನಿ ಸ್ನೇಹಿತರೆ. ಬರೀ ನಾ ಶ್ರಾವಣಿ ಮಲ್ಕೊಂಡಾರ. ಇವತ್ತೇ ಸ್ಕೂಲಿಲ್ಲ. ನೋಡಿ, ನಿನ್ನೆ ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಮಲ್ಕೋಬೇಕಂದ್ರೆ 12 ಗಂಟೆ ಆಗಿತ್ತು. ಹಿಂದಿನ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಹಿಂದಿನ ವಿಡಿಯೋ ನೋಡ್ಲಿಕ್ಕಾದ್ರೆ ನೋಡ್ಕೊಂಬನ್ನಿ ಸ್ನೇಹಿತರೆ. ಒಂದಿಷ್ಟು ಬಾಂಡೆ ತೆಕ್ಕಿಟ್ಟಿನಿ. ಇವೆಲ್ಲ ಪಟ ಮಾಡ್ಕೋಬೇಕು ನೋಡಿ. ಇವೆಲ್ಲ ಒರೆಸಿ ಜೇಂಟ್ ಮಾಡ್ಕೋಬೇಕು, ಬಾಂಡೆ ಸಟ್ ಮಾಡ್ಕೋಬೇಕು, ಮನೆ ತೊಳಿಬೇಕು. ಶ್ರವಣಿ ಕೂಡ ಎಬ್ಬಿಸ್ತೀನಿ ರೀ. ಈಗ ಬೀರಪ್ಪ ಮತ್ತೆ ದರ್ಶನ ಮಾಡ್ಕೊಂಬರಂಬರಿ ನೋಡಿ. ಬೀರಪ್ಪ ಮತ್ತೆ ದರ್ಶನ ಮಾಡ್ಕೊಂಡು ನೀವು ಕೂಡ ಎಷ್ಟು ಗಲೀಜಾಯ್ತು ನೋಡಿ ಮನೆ. ನಾ ಕೆಲಸ ಭಾಳ ಆಯ್ತು. ಬರ್ರಿ ನೋಡಿ ಸ್ನೇಹಿತರೆ. ಅಟ್ಟ ಎಲ್ಲ ಜಿಡಿ ಹೊಡ್ಕೊಂಡ್ಯ. ಹೊಡ್ಕೊಂಡು ಅಂಗಳ ಕಸ ಗುಡಿಸಿ ನೋಡಿ, ಅಂಗಳೆಲ್ಲ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಟೈಮು 8:15 ಸ್ನೇಹಿತರೆ. ಇನ್ನು ಪಡ್ಸಾಲಿ ಕಸ ಹುಡುಗಿಲ್ಲ ಇರಲ್ಲಕ್ಕ. ನೀರು ಬಂದವಂತೆ ನೀರು ತುಂಬಕ್ಕೆ ಹೋದೆ, ನೀರನ್ನು ಹೋಗ್ಯಾರ ನೋಡಿ. ಶ್ರವಣ್ ಕುಮಾರ್ ಎಲ್ಕೊಂತಾನೆ ನೋಡಿ. ಬರ್ರಿ ಹಂಗೆ ಅದೊಂದು ಕಟ್ಟಿ ಒರೆಸ್ಕೊಂಡು, ಕಾಯಿಪಲ್ಲೆ ಪುಟ್ಟಿ ಒರೆಸ್ಕೊಂಡು, ಉಳ್ಳಾಗಡ್ಡಿ ಹಾಕೀನಿ ಸ್ನೇಹಿತರೆ. ಇವೆಲ್ಲ ನೀರು ತೆಗೆದು ನೀರು ತುಂಬಬೇಕಂತ ಇಟ್ಟೀನಿ. ನೀರು ಶ್ರಾವಣಿ ನೋಡಿ ಇಲ್ಲಿ ಇದು ಒರೆಸ್ತೀನಿ ಬಿಡವ ಹಸನಾಗ. ಸರಿ ನೋಡಿ, ನೀರೊಂದು ಬರಲ್ಲಾಗ್ಯಾವ. ಹೋದು ಇಷ್ಟು ತುಂಬೂರಾಗ. ಶ್ರವಣ ಮ್ಯಾಗ ಕೊಂಪಾಡ್ ಮ್ಯಾಗ ಕೆಲಸ ಭಾಳ ಸುಮ್ಮನೆ ಹತ್ತು ನೀನು ನೋಡಿಲ್ಲ. ಹಾಸಿಗೆ ಒಗಿಬೇಕಂತ ಹಾಸಿಗೆ ಇಟ್ಟೀನಿ. ಎಲ್ಲ ಕೆಲಸ ಅಲ್ಲಿದಲ್ಲೇ ಐತೆ. ಬರೀ ಸ್ನೇಹಿತರೆ ಹತ್ತು ಒಗಿ ಒಗಿ. ಬರೀ ಬಾಂಡೆ ಒರೆಸಿ ಸಟ್ ಮಾಡಿ ಸುಮ್ಮನೆ ಕಸ ಹೊಡೋದು ಮನೆ ತೊಳಿತೀನಿ. ಶ್ರಾವಣಿ ವಿಡಿಯೋ ಮಾಡ್ತೀಯಾ? ಹಾಯ್ ಮಾಡು. ವೆರಿ ಗುಡ್ ಮಾರ್ನಿಂಗ್ ಶ್ರಾವಣಿ ಅಂತಾರವ್ರು ಎಲ್ಲರೂ. ಆಂಟಿಯರ್ ಅಂತಾರಿಲ್ಲ, ಕಮೆಂಟ್ನೇ ಹಾಕಲ್ಲ ಏನಂತ. ಮತ್ತು ಸರಿ ಮುಂಜಾನೆ ರಂಗೋಲಿ ಹಾಕಿದ್ದೆ. ಶ್ರಾವಣಿ ಎಲ್ಲ ತೆಗೆದ್ಬಿಟ್ರೆ ನೋಡಿ ರಂಗೋಲಿ. ಇವಾಗ ಮನೆ ಎಲ್ಲ ತೊಳೆದು ನೋಡಿ ಕ್ಲೀನಾಗಿ ಸ್ನೇಹಿತರೆ. ನೋಡ್ತಿರ್ಬೇಕಿದೆಲ್ಲ ಕ್ಲೀನಾಗೈತಿ. ಅವ್ರಿಗೆ ಊಟಕ್ಕೆ ಮಾಡೀನಿ ರೀ. ಅವರು ಬ್ರಷ್ ಮಾಡ್ಯಾರ.
ಬ್ರಷ್ ಮಾಡಿದ್ರೆ ಆಮೇಲೆ ಜಕ ಮಾಡಾಕತ್ರಿ ನೋಡಿ ಸ್ನೇಹಿತರೆ. ಟೈಮು 11 ಗಂಟೆ ಹಾಕಿ ಇವರಿಗೆ ಊಟಕ್ಕೆ ಹಾಕಿ ಕೊಡ್ತೀನಿ. ಅನ್ನ ಮಾಡೀನಿ ಕುಕ್ಕರ್ಗೆ ಹಾಕಿನ ಅನ್ನ ಕುಕ್ಕರ್ಗೆ ಹಾಕೋರಾಗನಾಗ 11 ಗಂಟೆ ಆಯಿತು. ಇಷ್ಟು ಎಲ್ಲ ಮನೆ ಕ್ಲೀನ್ ಆಯಿತು. ಬಾ ಊಟ ಹಾಕಿ ಕೊಡ್ತೀನಿ ಬರ್ರಿ. ನಿಮ್ಮ ಅನ್ನ ಮಾಡಿ ನೋಡಿ, ಅಡುಗೆ ಮನೆ ಎಲ್ಲ ಕ್ಲೀನಾಗೈತೆ ನೋಡಿ. ಫೈನಲ್ ಆಗಿ ಇಷ್ಟೆಲ್ಲ ಕ್ಲೀನಾಗೈತೆ. ಒಲಿ ಪೂಜೆ ಈ ಒಲಿ ಪೂಜೆ ಮಾಡ್ಕೊತೀವಿ ಸ್ನೇಹಿತರೆ. ಸೈನೀರು ಬೈದು ಅಷ್ಟೊಂದು ತುಂಬ ಕಾಲಿಲ್ರಿ. ಅನ್ನ ಮಾಡಿ ನೋಡಿ ಇದೆಲ್ಲ ಇಷ್ಟು ಕ್ಲೀನಾಗೈತೆ ಸ್ನೇಹಿತರೆ. ಇನ್ನು ಹಿಂದಿಲ್ ನೋಡಿದ್ರೆ ಏನಂತಾರೆ, ನಾನು ಹಾಸಿಗೆ ಇಟ್ಟಿನಿ ಇಲ್ಲಿ ದೊಡ್ಡಮ್ಮರ ಮನೆಗೆ ಹೋಗಿ ಹಾಸಿಗೆಂಡು ಬರ್ಕೊಂಬರ್ಬೇಕು. ಹಾಸಿಗೆ ಹೊಕ್ಕೊಂಬರ್ತೀನಿ ರೀ. ಅವ್ರಿಗೆ ಊಟಕ್ಕೆ ಕೊಟ್ಟು ಹಾಸಿಗೆ ಹೊಕ್ಕೊಂಬಂದು ಹಾಕಿ ನಾನು ಎಲ್ಲ ತೆಗೆದು ತೊಳೆದು ಕೇರಿ ತಿಕ್ಕಿ ಇನ್ನಿ ಕಸ ಗೂಡಿಸಿ ಜಾಕ ಮಾಡ್ತೀನಿ ಸ್ನೇಹಿತರೆ. ಅವ್ರು ಹೊಟ್ಟೆ ಸ್ನೇಹಿತರೆ 11 ಆಗೈತಲ್ಲ ಟೈಮು. ಹಾಸಿಗೆ ಹೊಕ್ಕೊಂಬರಕ್ಕೆ ಹೋಗ್ತೀನಿ ರೀ. ಅಲ್ಲಿ ಮತ್ತು ದೊಡ್ಡಮ್ಮರ ಮನೆ ಮುಂದೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ನೋಡಿ ಸ್ನೇಹಿತರೆ, ಬಿಸಿ ಬಿಸಿ ಅನ್ನ ಮಾಡೀನಿ. ಶೇಂಗಾ ಖಾರ ಐತೆ, ತುಪ್ಪ ಐತೆ, ಮೊಸರು ಐತೆ, ಯಾವಾಗ ಬೇಕಾ ಹಾಕೊಂಡು ನಲ್ಲಕ್ಕ ಬಾಯಿ ನೋಡಕ್ಕ ಯಾವ ಇವು ಅಷ್ಟು ಮಾಡ್ಕೊಂಡು ನೋಡಿ. ಅಲ್ಲೇ ಬಣ್ಣ ಹಚ್ಚೋದನ್ರಿ ಸೈಕಲ್ ಆಡಕ್ಕೆ ಹೋಗಿಲ್ಲ ಗಲೀಜ. ಏನು ಕತ್ಲು ಬರಕತ್ತೀರ ಯಾಕ ಮಾತಾಡು ನೋಡ್ರಿ. ಇಬ್ಬರಿಗೂ ಅನ್ನ ಹಾಕೀನಿ, ತುಪ್ಪ ಶೇಂಗಾ ಖಾರ ಸ್ನೇಹಿತರೆ. ಅದು ಮಸ್ತಾರಿ ಇಬ್ರು. ಸಂಜಿನಾಗ ಶ್ರಾವಣಿ ಸಾಕು ಹಾಕೊಂಡಣ, ಶ್ರವಣ್ ಕುಮಾರ್ ಹಾಲು ಬೆಲ್ಲ ಹಾಕೊಂಡ್ರಿ. ಸಾಕು ಸಾಕು ನೀನು ಸಾಕಪ್ಪ. ಭಾಳ ತೊಕ್ಕಿ ಸ್ವಲ್ಪ ಯಾವ್ದಾರ ಒಂದು ತೊಗೊಂಡು ಹಾಕಿ ತುಪ್ಪ ಬಿಸಿ ಅಂದಾಗ ಕರಗುತ್ತಾ. ತುಪ್ಪ ಡಬ್ಬಿ ಹಾಕಿಟ್ಟಿನ್ರಿ ಮಾಡಿ. ಅಯ್ಯೋ ಕರಿಸ್ಬಿಡು. ಚಮಚ ತಗೋಬೇಕು. ಕರಗಿಸ್ಲ್ಯಾ? ಕರಿಸ್ಕೆ ಸಾಕ್ಬಿಟ್ರೆ ಚಮಚ ತಿಕ್ಕಾಕ ಮೂಲನೆ. ಬೇರೆ ಸ್ನೇಹಿತರೆ, ನಾನು ದೊಡ್ಡಮ್ಮರ ಮನೆ ಯಾಕೆ ಹೋದಾಗ ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಶೇಂಗಾ ಖಾರ ಅನ್ನ ಮಸ್ತ್ ಕಾಂಬಿನೇಷನ್. 11 ಆಗೈತೆ. ನಾವು 1 ಗಂಟೆ ಆಗತ್ತೆ ರೀ. ಮತ್ತು ಬಟ್ಟೆ ಹಸಿ ಹೋಗೋ ಸಿಗ್ತೀನಿ ನೋಡಿ ಸ್ನೇಹಿತರೆ. ಬಟ್ಟೆ ಒಗ್ಯಾಕ ದೊಡ್ಡಮ್ಮರ ಮನೆಗೆ ಹೋಗ್ಬೇಕಂತ ಮಾಡಿದ್ಯಾ. ಇಲ್ಲೇ ನೀರು ಬಂದು ಹೋಗೋದಕ್ಕೆ ಪುಟ್ಟಕ್ಕರ ಮಳೆ ಮ್ಯಾಗ ಒಣ ಹಾಕಿ ನೋಡಿ. ಅವು ಮ್ಯಾಗ ಹತ್ತಿಕ್ಕೇರ ಜೊಕ್ಕೋ ವಯರ್ ಬಿದ್ದೆ, ವಯರ್ ಮ್ಯಾಗ ಬಿದ್ದೈತಿರಿ. ತಕ್ಕೊಂಬಂದು ಹೋಗುಣ್ ಜಲ್ದಿ ಬಾ, ಹೋಗು ನೋಡಿ ಸ್ನೇಹಿತರೆ. ಟೈಮ್ ಫೈನಲ್ ಆಗಿ 3 ಗಂಟೆ ಆಯಿತು. ನಿನ್ನೆ ನಾನು ಎಲ್ಲಿಗೆ ಹೋಗ್ತೀನಿ ಏನಂತೇಳಿ ಇದಕ್ಕೆ ಹೇಳಿದ್ದೆ, 5 ಊರು ಹೇಳಿದ್ದೆ. ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡ್ಯಾರ, ಸುರೇಖಾ ಸಿಸ್ಟರ್ನವರು. ಶ್ರೀಶೈಲಕ್ಕೆ ಹೋಗ್ತೀರಿ ಅಂತ. ಕರೆಕ್ಟ್ ನೋಡಿ, ಶ್ರೀಶೈಲಕ್ಕೆ ಹೋಗ್ಬೇಕು. ಅದಕ್ಕೆ ಎಲ್ಲ ಮನೆ ಕ್ಲೀನಿಂಗ್ ಮಾಡಾಕತ್ತಿದ್ದು ಸ್ನೇಹಿತರೆ. 3 ಗಂಟೆ ಆಯ್ತು ರೀ. ಫುಲ್ ಸುಸ್ತಾಗೈತೆ ನೋಡಿ. ಎಲ್ಲ ಕ್ಲೀನ್ ಆಯಿತು. ಶ್ರವಣ್ ಕುಮಾರ್ ಮಲ್ಕೊಂಡನ. ಶ್ರಾವಣಿಯಲ್ಲಿ ಊಟಕ್ಕೆ ಹೋದ್ ನೋಡಿ. ಇವತ್ತು ನಮ್ಮ ಊರಲ್ಲಿ ಇದು ರೀ ಏನೇ ಅಂತ ಉರುಸು, ಯಮನೂರಪ್ಪನ ಉರುಸು ರೀ. ಯಮನೂರಪ್ಪನ ಉರುಸು ಐತೆ ಸ್ನೇಹಿತರೆ. ಹಿಂಗಾಗಿ ಅಲ್ಲಿ ಪ್ರಸಾದಕ್ಕೆ ಹೋದ್ರು. ಆಕೆ ಅವ್ರ ಗೂಡು ಹೋದ್ ನೋಡಿ. ನಾ ಏನು ನೋಡಲಿಲ್ಲ. ಬೆಲ್ಲನ ತರ್ಸೀನಿ ರೀ ಮಾದಲಿ ಮಾಡ್ಬೇಕಂತೇಳಿ. 1 ತಾಸು ಊಟ ಮಾಡ್ತೀನಿ ರೀ, ಜಕ ಮಾಡ್ತೀನಿ, 1 ತಾಸು ರೆಸ್ಟ್ ಮಾಡ್ತೀನಿ. ಬಾ ರೀ, ಎಲ್ಲ ಕ್ಲೀನಾಗೈತೆ ನೋಡಿ. ಬಾ ಇಲ್ಲ ಯಾಕೆ ನೋಡ್ರಿ. ಅನ್ನ ಕುಕ್ಕರ್ ಖಾಲಿ ಮಾಡಿ ಕುಕ್ಕರನ್ನು ತಿಕ್ಕಿದೆ. ಈಗ ಅನ್ನ ಮೊಸರು ಊಟ ಮಾಡ್ತೀನಿ ರೀ. ನಾನು ಸದ್ಯನೂ ಮಾಡೋಕ್ಕಾಗ ಟೈಮನ್ನು 3 ಗಂಟೆ ಆಗೈತಿ. ಏನು ಮಾದಲಿ ಮಾಡಬೇಕು. ಬಟ್ಟೆ ಒಗೆದು ಹಾಕೀನಿ ರೀ. ಒಗೆದಾಕಿ ಹಳೆ ನೈಟಿ ಹಾಕ್ಕೊಂಡು ಬಟ್ಟೆ ಒಗೆದಾಕಿ ಹಿಂದಿಂದ ಎಲ್ಲ ಕ್ಲೀನ್ ಆಗೈತೆ ನೋಡಿ. ಬೂಟು ಎಲ್ಲ ಎಷ್ಟು ಹೊಲಸಿತ್ತು ಗಲೀಜಿದ್ದು ಸ್ನೇಹಿತರೆ. ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿ. ನೀರು ಒಯ್ದು ತೊಗರಿ ಬೇಳೆ ಬಿಸಿಲಿಗೆ ಇಟ್ಟಿದ್ದೆ. ಬರೀ ನನಗೆ ಕೂಡ ಜಕ ತಣ್ಣೀರ ಮಾಡ್ಸೀನಿ ರೀ. ಅವ್ರಿಬ್ಬರಿಗೆ, ಶ್ರಾವಣಿಗೂ ತಣ್ಣೀರ, ಶ್ರವಣ್ ಕುಮಾರಿಗೂ ತಣ್ಣೀರ. ಅಂಗಡ್ಯಾಗ ಹೋಗಿ 1 kg ಬೆಲ್ಲ ತೊಗೊಂಬಂದಾಡ್ರಿ. 50 ರೂಪಾಯಿ ಅಂತ ನೋಡಿ ಪೆಂಟಿಗೆ. ಎಲ್ಲ ಹಸನ ಆಯಿತು ಸ್ನೇಹಿತರೆ. ಮಲ್ಲಯ್ಯನ ದೇವ್ರನ್ನ ಯಾವ್ದಾಗಾರ ಮನೆ ಕ್ಲೀನ್ ಆಯ್ತು ನೋಡಿ. ಅದಕ್ಕೆ ಮತ್ತಿನ್ನ ಜಳಕ ಮಾಡಿ ಇದು ರೀ ಮಾದಲಿ ಮಾಡ್ಬೇಕಲ್ಲ. ಹಿಂಗಾಗಿ ಮತ್ತು ನನ್ನ ಬಿಟ್ಟು ಯಾರು ಮತ್ತು ಒಳ್ಳೆ ನಾ ಬಟ್ಟೆ ಹೋದಕ್ಕೆ ಮತ್ತೆ ಜಾಕ ಮಾಡ್ಬೇಕು ರೀ. ಬಿಡು ಜಾಕ ಮಾಡಿ ಮಾದಲಿ ಮಾಡಾಕತ್ನೆ ಬಟ್ಟೆ ಯಾರಿಲ್ಲ. ಹಿಂಗಾಗಿ ಎಲ್ಲ ಮುಗಿಸ್ಕೊಂಡೆ ಮಾಡ್ಬೇಕು ನೋಡಿ. 3 ಗಂಟೆ ಆಗೈತಿ. ಈಗೆಲ್ಲ ಮಾಡೋರು ಮಾಡ್ಯಾರ್ತೀರಿ. ಪುಟ್ಟಕ್ಕರವರೆಲ್ಲ ಮಾಲ್ ರೆಡಿ ಆಗೈತಿ. ಮತ್ತು ನಮ್ದು ಅನುಕೂಲ ಬಂದಾಗ ಮಾಡ್ಬೇಕಲ್ರಿ. ಇನ್ನು ಪೂಜೆ ಎಲ್ಲ ಏನಿಲ್ಲ. ಬರ್ರಿ ಮತ್ತು ನಾನು ಕೂಡ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ನೋಡಿರಿ, ಇವಾಗ ಜಾಕ ಆಯಿತು, ಊಟನೂ ಆಯಿತು, ಪೂಜೆ ಮಾಡಿಲ್ರಿ. ಭಾಳ ಟೈಮ್ ಭಾಳ ಆಗಿತ್ತು. ಫುಲ್ಲ ಸುಸ್ತಾಗ್ಬಿಟ್ಟೈತೆ ನೋಡಿ ಸ್ನೇಹಿತರೆ. ಎಲ್ಲ ಕೆಲಸ ಮಾಡಿ ಇವಾಗ ಜಸ್ಟ್ ಊಟ ಮಾಡಿ ಅನ್ನ ಮೊಸರು
ಖಾರ ಹಾಕೊಂಡು ನಾನು ಊಟ ಮಾಡಿಬಿಟ್ಟೆ. ಮತ್ತು ಏನು ಮಾಡಿ ನೋಡಿ ಇವತ್ತು ಅನ್ನ ಮ್ಯಾಗನೇ ಮುಗಿಸಿದ ಸ್ನೇಹಿತರೆ. ಮಾದಲಿ ಮಾಡ್ಬೇಕೀಗ. ಟೈಮ್ 3:20 ಆಗೈತ್ರಿ. ತಲೆ ತೊಳ್ಕೊಂಡೆ. ಶ್ರಾವಣಿಯವರು ತಣ್ಣೀರ ತೊಳೆದು ನಾನು ತಣ್ಣೀರ ತೊಳ್ಕೊಂಡು ನೋಡಿ. ಏನ್ಸದ ನೋಡ್ರಿ ಕೂಲ ಎಲ್ಲ ಉಚ್ಚಿಬಿಟ್ಟ ಸ್ನೇಹಿತರೆ. ಈಗಿನವ್ರಿಗೆ ಕೂಲ ಇರಲ್ಲ ನೋಡಿ. ಕೂಲ್ ಇರಬೇಕು ಚಂದ ಹೆಣ್ಮಕ್ಳು ಸ್ನೇಹಿತರೆ. ಕೂಲ್ ಇರ್ಲಿಕ್ಕಂದ್ರೆ ಚಂದ ಅನಿಸಲ್ಲ. ಬರ್ರಿ ನೋಡಿ ಮನೆ ಎಷ್ಟು ತಳ 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 ಅಂತೈತೆ ನೋಡಿ. ಮನೆ ಕ್ಲೀನ್ ಇರಬೇಕು ಸ್ನೇಹಿತರೆ, ಹಾಗೆ ಅಂದರೆ ಚಂದ. ಪೂಜೆ ಮಾಡ್ಬೇಕಂದೆ ಮಾದಲಿ ಮಾಡ್ಕೊಂಡ ಪೂಜೆ ಮಾಡಿ ಎಡೆ ಕೊಡ್ಬೇಕ್ರಿ ಅಲ್ಲಿ ಯಮ್ನೂರಪ್ಪಗೆ. ಒಬ್ರೊಬ್ರು ಸಕ್ಕರೆ ನೈವೇದ್ಯ ಅನಿಸ್ತಾರೆ. ನಾವು ಯಾವಾಗಲೂ ಮಾದಲಿನೇ ಓದಿನ ಸ್ನೇಹಿತರೆ. ಹಿಂಗಾಗಿ ಮಾದಲಿ ಎಡೆ ಒಯ್ಬೇಕು. ಸಂಜೆ ಆಗಲ್ಲಾಕ್ರಿ 5 ಆಗಲ್ಲಾಕ ಶ್ರಾವಣಿ ಕೈ ಕಳಿಸ್ತೀನಿ. ಶ್ರಾವಣಿನ ಊಟಕ್ಕೆ ಹೋದಕ್ಕೆ ಬಂದೇ ನೋಡಿ ಸ್ನೇಹಿತರೆ. ಶ್ರಾವಣ ಕುಮಾರ್ ಮಲ್ಕೊಂಡನ. ನಾನು ಸ್ವಲ್ಪ ಮಲ್ಕೊಂಡು ಎದ್ದ ಮೇಲೆ ಮಾದಲಿ ಮಾಡ್ತೀನಿ ರೀ. ಒಂದು ವಿಡಿಯೋ 2 ವಿಡಿಯೋ ಎಡಿಟಿಂಗ್ ಅದಾವು, ಟೈಲರಿಂಗ್ ಒಂದು ವಿಡಿಯೋ. ಬಾಯ್ ಅಕ್ಕ. ಏನು ನೋಡಿ ಸ್ನೇಹಿತರೆ, ಒಬ್ಬಕ್ಕೆ ಅಕ್ಕ ಬಂದು ಬೂಡಿ ಕಡ್ಡಿ ಕೊಡು ಅಂದು ಬಿಚ್ಕೊಟ್ಟು ನೋಡಿ. ಹಿಂಗೆ ಕೈ ಬಣ ಬಣ ಹಾಕತ್ತಾವು. ಎಷ್ಟು ದಿನ ಹತ್ರ ಇಟ್ಕೊಂಡೆ ಕುಚ್ಚಿದ್ದಿಲ್ಲ. 5 ವರ್ಷ ಆಗಿತ್ತು ನೋಡಿ ಇಟ್ಕೊಂಡೆ ಕುಚ್ಚಿದ್ದಿಲ್ಲ. ನಾ ತಿಕ್ಕಿಲ್ಲವ, ನೀ ತಿಕ್ಕೊಂಡು ಓದ್ತಿರು ಇಟ್ಕೊಂಡು ಹೋಗಂದೆ. ಇಲ್ಲ ಇಡವ ನೀನೇ ಇಟ್ಟುಬಿಡು ಅಂತಂದು ಮತ್ತೆ ಅಕ್ಕಿಗೆ ಇಟ್ಟು ಕಳಿಸಿದೆ. ಆಕೆ ಹೋಗಿ ಬಂದು ಕೊಡ್ತೀನಿ, ಊರಿಗೆ ಹೊಂಟೀನಿ ಅಂದು. ಆಯಿತು ಹೋಗವ ಅಂತಂದೆ. ಇವಾಗ 2 ವಿಡಿಯೋ ಎಡಿಟಿಂಗ್ ಅದಾವು, ಏನು ಮಾಡಲಿ ಅಂತ ವಿಚಾರ ಮಾಡಕತ್ತಿ ನೋಡಿ. ಬಿಸಿಲಿ ಮಾರು ಹೆಂಗೆ ಬರುತ್ತೆ ನೋಡಿ ಸ್ನೇಹಿತರೆ. ಫುಲ್ಲು ಸುಸ್ತಾಗ್ಬಿಟ್ಟೈತೆ ನೋಡಿ. ಇವಾಗ ನೆಲಕ್ಕೆ ಕುಂತಿ ನೋಡಿ. ಮುಂಜಾನೆ 7 ಗಂಟೆಗೆ ಎದ್ದು ಮಾಡದೆ ಕೆಲಸ. ನೀನು ರಾತ್ರಿ 12 ತನಕ ಮಾಡೋದು. ಫೈನಲಾಗಿ ಎಲ್ಲ ಕ್ಲೀನ್ ಐತೆ ರೀ. ಇನ್ನೇನು ಮಾದಲಿ ಒಂದು ಮಾಡೋದು. ಟೀಜರಿ ಕ್ಲೀನಿಂಗ್ ಒಂದೈತೆ, ಫ್ರಿಜ್ ಒರ್ಸೋದೈತೆ. ನಾಳೆ ಮಾಡ್ಕೊಳಕತ್ತ ಮಮ್ಮಿ ಟೀಜರಿ ಕ್ಲೀನಿಂಗು ಫ್ರಿಜ್ ಒರ್ಸೋದಂತ ಶ್ರಾವಣಿ. ಮತ್ತು ನನಗೆ ವಿಡಿಯೋ ಮಾಡೋಕೆ ಕಸ್ತಾಕಿ ಅಂತೇಳಿ ಆಕೆ ಹಂಗಂತ ಹೊಡಿ ಹುಡ್ರೆ ಭಾಳ ಬೆರಿಕೆ ಸ್ನೇಹಿತರೆ. ಬರ್ರಿ ಮತ್ತೆ ಸಿಗ್ತೀನಿ ನೋಡಿ. ನಿಮ್ಗೆ ಮಾದಲಿ ಮಾಡೋ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ನೋಡಿರಿ ಮಾದಲಿ ಮಾಡ್ಬೇಕಂತ ನಾ ಮಾಡಿದೆ. ಮಾದಲಿ ಮಾಡೋಂಗಿಲ್ಲ ಸ್ನೇಹಿತರೆ. ಸಕ್ಕರೆ ಎಡೆ ಕೊಡ್ಬೇಕಂತ, ಕಾಯಿ ಹೊಡೆಯೋದು ಇಲ್ಲಂತ. ಸಕ್ಕರೆ ಎಣ್ಣೆ ಊದುಗಂಟಿ ಒಯ್ಬೇಕಂತ ಯಮ್ನೂರಪ್ಪಗೆ. ನಾ ಫಸ್ಟ್ ಟೈಮ್ ರೀ ಹೋದ ವರ್ಷ ಶ್ರೀಶೈಲಕ್ಕೆ ಹೋಗಿದ್ದೆ. ಯಮ್ನೂರಪ್ಪನ ಉರ್ಸಿಗೆ ಇದ್ದಿದ್ದಿಲ್ಲ ಸ್ನೇಹಿತರೆ. ಫಸ್ಟ್ನೇ ವರ್ಷ ಎಲ್ಲಿ ಹೋಗಿದ್ನೇನೋ ಗೊತ್ತಿಲ್ಲ, ಅವಾಗೂ ಉರ್ಸಿಗಿಲ್ಲ ನಾನು. ಹಿಂಗಾಗಿ ಈ ವರ್ಷ ಇದ್ನೆಲ್ಲ ಗೊತ್ತಿದ್ದಿಲ್ಲ. ಹಂಗೆ ಆಲೆಪೀರ್ಗೆ ಅಷ್ಟೇ ಮಾದಲಿ ಕೊಡ್ತಾರಂತ. ಆಗ ಮಾದಲಿ ಇಟ್ಟು ನಾಲ್ಕು ಯಾವಾಗಾರ ಮಾಡ್ತೀನಿ ಸ್ನೇಹಿತರೆ. ಈಗ ಬಟ್ಟೆ ಗಿರಾಕಿ ಬಂದಿದ್ರು, ಬಟ್ಟೆ ಹೋದ್ರು. ಹಿಂಗಾಗಿ ಉಸು ಶ್ರಾವಣಿ ಹತ್ತಿಡಮ್ಮ ಅಂದೆ. ಆಕಿನೂ ಹತ್ತಿಡಕತ್ತಾಳ. ಮಣ್ಣೊಬ್ರು ಕಮೆಂಟ್ ಹಾಕಿದ್ರಿ, ಶ್ರಾವಣಿ ತುಂಬ ಕೆಲಸ ಮಾಡ್ತಾಳೆ, ಸಪೋರ್ಟ್ ಮಾಡ್ತಾಳಂತ. ಹೌದು ಸತ್ಯ ನೋಡಿ, ನಿಜ ಸ್ನೇಹಿತರೆ. ತುಂಬಾ ಕೆಲಸ ಮಾಡ್ತಾಳೆ ಅವಳು. ನೋಡಿ ಸ್ನೇಹಿತರೆ, ಟೈಮು 7:30 ಆಗೈತೆ. ಇವಾಗ ಲಾಗ್ ಚಲೋ ಮಾಡಾಕತ್ತೀನಿ ನಾನು. ರೆಡಿಮೇಡ್ ಬ್ಲೌಸ್ ಹಾಕ್ಕೋತೀನಿ ಅಂತ ಹೇಳಿದ್ನಲ್ಲ, ಸೀರೆ ಮ್ಯಾಚಿಂಗ್ ಬೇಕಾಗಿತ್ತು ನನಗೆ. ಹಾಕ್ಕೊಂಡು ನೋಡಿ ಎಲ್ಲರೂ ಮಸ್ತಾಗೈತೆ ಅಂತೇಳಿ. ಇವತ್ತು ಆಲ್ಮೋಸ್ಟು ಅಂದೆ. ಯಾಕೆ ಗಪ್ಪಾಗಿರ್ಬೇಕು ಅಕ್ಕ ಅಂತಿರಬೇಕು. ಕಸ್ಟಮರ್ ಬಂದ್ರಿ ಬಟ್ಟೆ ಗಿರಾಕಿಗಳು. ಹಿಂಗಾಗಿ ಅಲ್ಲೇ ನಿಮ್ಗೆ ವ್ಯಾಪಾರ ಎಷ್ಟಾಗೈತಿ ಏನಂತ ಹೇಳ್ಬೇಕಂತ ಮಾಡಿದ್ದೆ. ಕಸ್ಟಮರ್ ಬರ್ನ ಹಂಗೆ ಬಂದ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿ ಸ್ನೇಹಿತರೆ. ಇವತ್ತು ಆದರೂ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಜೋರು ವ್ಯಾಪಾರ ಆಯ್ತು ಸ್ನೇಹಿತರೆ. ತುಂಬ ಖುಷಿ ಆಗುತ್ತೆ ನೋಡಿ. ಇವತ್ತು ನಮ್ಮ ಹೆಣ್ಮಕ್ಳು ದಿನಾಚರಣೆ ಅಂದರೂ 1 ನಿಮಿಷ ಪುರ್ಸತ್ತಿಗಿಲ್ಲ ನನಗೆ. ನಾನು ಅನ್ಕೊಂಡಿದ್ದೆ ಇದು ಮಾದಲಿ ಮಾಡ್ಬೇಕಂತೇಳಿ ನೈಟ್ ಟಕ್ಸಂಬಂದು ಮಾದಲಿ ಮಾಡೋಕ್ಕಾಗಲ್ಲ ನೋಡಿ. ಯಾವ್ಯಾವ ಟೈಮಿಗೆ ಹೆಂಗೆ ಬರ್ತಾವೆ, ಯಾವ ಬಟ್ಟೆ ಗಿರಾಕಿ ಬರ್ತಾವೆ. ಇವತ್ತು ಆಲ್ಮೋಸ್ಟು ನಮ್ಮ ಊರಾಗ ಊರ್ಸೈತೆ ಸ್ನೇಹಿತರೆ. ಊರ್ಸಿದ್ದಕ್ಕೆ ಎಲ್ಲರೂ ಮನ್ಯಾಗ ಇರ್ತಾರಲ್ಲ, ಹಿಂಗಾಗಿ ವ್ಯಾಪಾರ ಆಯ್ತು ನೋಡಿ. ದುಡಿತಾರೆ ದಿನ ಡೈಲಿ ದುಡಿತಾರಲ್ಲ, ಹಿಂಗಾಗಿ ಒಂದಿನ ಮನೆಯಾಗಿದ್ದಾಗ ಬಂದು ವ್ಯಾಪಾರ ಆಗುತ್ತೆ. ಇವು 2 ಕೂಡ ನೈಟಿ ಕೂಡ ವ್ಯಾಪಾರ ಆಗ್ಯಾವ ಸ್ನೇಹಿತರೆ. ನಾಳೆಗೆ ಅರ್ಜೆಂಟ್ ಸ್ಟಿಚ್ ಮಾಡಿಕೊಡ್ತಿಲ್ಲ ನನಗೆ, ನೈಟಿನೇ ಇಲ್ಲ ಅಂತ ಅವ್ರಿಗೆ. ಆಯ್ತವ ಹಿಡ್ದು ಕೊಡ್ತೀನಿ ತಗೋ ಅಂತಂದೆ. ಇವು ಆಲ್ಮೋಸ್ಟು ಇದ್ರಾಗೂ ಬ್ಲೌಸ್ಗಳು ಎಷ್ಟು 4 ಬ್ಲೌಸ್ ವ್ಯಾಪಾರ ಆಗ್ಯಾವ. 4-5 ಬ್ಲೌಸ್ ಆಗ್ಯಾವ, ಇನ್ನು 5 ಬ್ಲೌಸ್ ಅದಾವೆ. ಇವು ಫೋಟೋ ಹೊಡೆದು ಒಬ್ಬ ನಮ್ಮ ಕಸ್ಟಮರಿಗೆ ಅಕ್ಕಗೆ ಹಾಕಬೇಕು. ಅವರು ರೆಗ್ಯುಲರ್ ಕಸ್ಟಮರ್ ಯಾವಾಗಲೂ ತೊಗೋತಾರೆ. ಪಾಪ ಅವ್ರು ಹೇಳಿ ಎಷ್ಟು ದಿನ ಆಯಿತು ಸ್ನೇಹಿತರೆ. ಒಂಥರ ನನಗೆ ಬೇಜಾರಾಗೈತೆ ನೋಡಿ, ಹಾಕೋಕ್ಕೆ ಆಗಿಲ್ಲ ನೋಡಿ. ತುಂಬ ಖುಷಿ ಆಯ್ತು. ನಾನು ಕೂಡ ಇವತ್ತೊಂದು ರೆಡ್ಮೇಡ್ ಜಂಪರ ಡಬಲ್ XL ವೇರ್ ಮಾಡೀನಿ. ತುಂಬ ಚೆಂದ ಕಾಣುತ್ತೆ ಸ್ನೇಹಿತರೆ. ನೋಡ್ತಿರ್ಬೇಕು. ನಾನು ಇದಿಷ್ಟು ಮುಂಜಾನೆ ಕ್ಲೀನ್ ಮಾಡ್ಕೊತೀನಿ ರೀ ಅಪ್ಪ. ಇವಾಗ ಆಗೋದಿಲ್ಲ ಸ್ನೇಹಿತರೆ, ಸಿಕ್ಕಾಪಟ್ಟೆ ಸುಸ್ತಾಗೈತಿ ಇವತ್ತು. ಎಲ್ಲ ಕೆಲಸ ಆಲ್ಮೋಸ್ಟ್ ನೋಡ್ತಿರ್ಬೇಕು. ಹಾಸಿಗೆ ಒಣಗಿಲ್ಲ, ಅಷ್ಟು ಒಣಗಿಲ್ಲವು. ಅಲ್ಲಿ ಮ್ಯಾಗ ಹಾಕ್ಬೇಕು ನಾಳೆಗೆ. ಅದನ್ನೂ ಎಲ್ಲ ಮುಂಜಾನೆ ಮಾಡ್ಕೊತೀನಿ. ಅವಷ್ಟು ಮ್ಯಾಗ ಒಣ ಹಾಕೋದು, ನಾಳೆಗೆಲ್ಲ ಇವು ಮಡಚೋದು. ಶ್ರಾವಣ ಕುಮಾರ್ಗೆ ಹಾಸಿ ಕೊಟ್ಟೀನಿ ರೀ. ನೀನು 11 ತನಕ ಎದ್ದವ್ರಿ. ಅವು 11-11:30 ತನಕ ಎದ್ದಾರ ಬಿಡ್ರಿ. ಬಟ್ ಅದೇ 11:30 ಹಿಂಗೆ ಆಗಿತ್ತು ಮುಕ್ಕೋದ್ರೆ 12:30 ಮುಕ್ಕೊಂಡಿ ಸ್ನೇಹಿತರೆ. ಹಿಂಗಾಗಿ ಅವಕ್ಕೂ ನಿದ್ದೆ ಬಂತು. ಜಲ್ದಿ ಮಲ್ಕೊಂಡಾರೆ ಅವರು. ಟೈಮ್ ಈಗ 8:30 ಆಗೈತಿ. ಅವ್ರು 8ಕ್ಕೆ ಮಲ್ಕೊಂಡಾರೆ. ಬಟ್ಟೆ ಗಿರಾಕಿ ಹೋಗೋಣ ಕದ ಹಾಕಿಬಿಟ್ಟೆ ಸ್ನೇಹಿತರೆ. ನಾನು ಮಾದಲಿನೂ ಮಾಡಲಿಲ್ಲ, ಏನೂ ಅಡುಗೆ ಮಾಡಲ್ಲ. ಮುಂಜಾನೆ ಅನ್ನ ಮಾಡಿದಷ್ಟೇ ಕರೆ.
ಇಷ್ಟು ಒಗ್ಯಾನ ಮಡಚಿಡ್ಬೇಕಂದೆ ಆರಿಲ್ಲ. ಇವಾಗ ದೇವ್ರ ಮುಂದೆ ದೀಪನ ಹಚ್ಚೀನಿ. ದಡಾಮ ಪುಂಡೆ ಪಲ್ಯ ಕಳ್ಸಾಳ, ಅದನ್ನು ಕೂಡ ಸೋಸಿಟ್ಟುವಲ್ಲಿ ನೋಡಿ ಸ್ನೇಹಿತರೆ. ಅಲ್ಲೇ ಬತ್ತೈತೆ. ಬೆಲ್ಲ ತರಿಸಿದೆ, ಮಾದಲಿ ಮಾಡ್ಬೇಕಂತ ಬೆಲ್ಲ ಇಲ್ಲೇ ಕುಂತೈತೆ ನೋಡಿ. ಇರಿಬೇಕೈತೆ ಕಟ್ಟಿ ಅಂತ ಇಡಬೇಕು ಸ್ನೇಹಿತರೆ. ಪೆಂಟಿ ಬೆಲ್ಲ ನೋಡಿದು ಕಾಣ್ತಿರ್ಬೇಕು ನಿಮಗೆ. 1 kg ಐತೆ ಅಂತ ನೋಡಿ ಸ್ನೇಹಿತರೆ. 1 kg ಹಿಂಗೆ ಇಟ್ಟಿರ್ತೈತೆ ನೋಡಿ. ಈಗ ಇನ್ನು kg ಕಮ್ಮಿ ಇರ್ತ್ರಿ ಇದು. ಮತ್ತು ಬೆಲ್ಲ ಇಲ್ಲಂದ್ರೆ ಇದನ್ನು ತರಿಸಿದ್ದೀನಿ ರೀ ಮಾಡ್ಬೇಕಂತೇಳಿ. ಏನೂ ಅಡುಗೆ ಮಾಡಿಲ್ರಿ. ಇವತ್ತಿನ ವ್ಯಾಪಾರ ಇಷ್ಟ ಆಗೈತೆ ನೋಡಿ. ಆಲ್ಮೋಸ್ಟ್ ಎಷ್ಟು ವ್ಯಾಪಾರ ಆಗಿರ್ಬೇಕಂತ ನೀವೇ ಗೆಸ್ ಮಾಡಿ ಕಮೆಂಟ್ ಹಾಕಿ. ಇದು ನೋಡಿ ಸ್ನೇಹಿತರೆ, ಅಲ್ಲೇ ದೇವ್ರಿಗೆ ಹೋಗಿದ್ದೆಲ್ಲ ಮಾದಲಿ ಪ್ರಸಾದ ಕೊಟ್ಟ ನೋಡಿ. ಶ್ರಾವಣಿ ಕುಮಾರ್ ಇದ್ರೆ ತಿಂದು ಮುಕ್ಕೊಂಡ ನಾವು ಕೂಡ ಅಲ್ಲಿ ಮಾದಲಿ ಅನ್ನ ಸಾಂಬಾರು ಪ್ರಸಾದ ಇತ್ತು. ಎಮ್ನೂರಪ್ಪ ಉಂಡು ಬಂದೀವಿ. ಸುಮ್ಮನೆ ಮತ್ತೆ ಯಾಕೆ ಮಾಡೋದು, ಮಾಡಿ ಕೆಡ್ಸೋದು ಯಾಕೆ, ಮತ್ತೆ ಇನ್ನೊಂದು ದಿನ ಮಾಡಿದ್ರೆ ಮಕ್ಕಳು ತಿಂತಾರೆ ಸ್ನೇಹಿತರೆ. ನಾವು ಅರ್ಧ kg ಸಕ್ರೆ ಓದಿದ್ದೀನಿ ರೀ. ಸಕ್ರೆ ಹಂಚ್ಬೇಕಂತ್ರಿ. ಅದು ಆಲೆ ದೇವ್ರು ಇರ್ತೈತಲ್ಲ, ಅವಾಗ ನಮ್ಮ ಮನೆಗೊಳಗೆ ನಮ್ಮ ಅತ್ತೆಯರು ಹೆಂಗೆ ಮಾಡ್ಕೊತ ಬಂದ್ರೆ ಹಂಗೆ ಮಾಡ್ಬೇಕು ನೋಡಿ. ನಮ್ಮ ಮನೆಗೊಳಗೆ ಅವಾಗ ಏನೈತಿ ಮಾದಲಿ ಅನ್ಸ್ತಾರಂತ. ಇವಾಗ ಎಮ್ನೂರಪ್ಪನ ಊರ್ಸ್ ಅಂದ್ರೆ ಸಕ್ರೆ ಅನ್ಸ್ತಾರ ಸ್ನೇಹಿತರೆ. ಬರ್ರಿ ಇವಾಗ ನಾನು ಕೂಡ ಮಾರಿ ತಕ್ಕೊತೀನಿ. ತಕ್ಕೊಂಡು ಇನ್ನೊಂದಿಷ್ಟು ವಿಡಿಯೋ ಶೂಟ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ರೀ. ಒಂದೆರಡು ಎಲ್ಲರಿಗೂ ಇವತ್ತು ಮಹಿಳಾ ದಿನಾಚರಣೆ ದಿನ ಅಲ್ರಿ, ವಿಶ್ ಮಾಡಿಲ್ಲ ಸ್ನೇಹಿತರೆ. ಪೋಸ್ಟ್ ಹಾಕಿಲ್ಲ, ಏನೂ ಇಲ್ಲ. ಮತ್ತು ನಾನು ತಲೆಗೆ ಇಕ್ಕೊಂಡು ರೆಡಿಯಾಗಿ ನಮಗೋಸ್ಕರ ನಾವು ಅಂತ ಅಷ್ಟು ಟೈಮ್ ತೊಗೊಂಡು ನಾವು ಒಂದು ಸ್ವಲ್ಪ ವೀಡಿಯೋ ಫೋಟೋ ಶೂಟ್ ಮಾಡ್ಕೊಂಡು ಪೋಸ್ಟ್ ಮಾಡೋ ಸ್ನೇಹಿತರೆ. ಅದಕ್ಕೆಲ್ಲ ಒಂದು ಹಾಡು ಭಾಳ ಇಷ್ಟ ಆಗೈತೆ ರೀ. ಇದೇ ಸೀರೆ ಮ್ಯಾಗ ಹಾಡು ಅನ್ನೋದು ನನಗೆ ಕುತೂಹಲ ಭಾಳ ಇತ್ತು. ಅದೇ ಸೀರೆ ಮ್ಯಾಗ ನಾನು ಹಾಡು ಹಾಡೀನಿ. ನಿಮಗೂ ಕೂಡ ಇದ್ರೆ ಇಂಟ್ರೆಸ್ಟ್ ಇದ್ರೆ ಹೋಗಿ ನೋಡಿ. 9 ಗಂಟೆಗೆ ಬರುತ್ತೆ, 8 ಗಂಟೆ ಆಗೈತೆ. ಅದು ಹಾಡು ಯಾವ್ದಂದ್ರೆ, ಕಂಬದ ಮ್ಯಾಲಿನ ಗೊಂಬೆಯೇ ನಂಬಲೇನ ನಿನ್ನ ನಗೆಯನ್ನ, ಕಂಬದ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ನೀನು ಉತ್ತರ. ಏನೋ ಸ್ನೇಹಿತರೆ, ಅದು ಆ ಸಾಂಗ್ ಭಾಳ ಇಷ್ಟ ನೋಡಿ ನನಗೆ. ಏನೋ ಇಷ್ಟ ಆಗಿದ್ದೊಂದು ಇವತ್ತು ನನಗೆ ಆ ಸಾಂಗೂ ಇಷ್ಟ. ಇವತ್ತು ನಮ್ಮ ಮಹಿಳಾ ದಿನಾಚರಣೆಯ ದಿನ ಇರೋ ತನಕ ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡೋಣ್ರಿ. ಆ ಸಾಂಗ್ ಆಡ್ಬೇಕಂತ ಅನ್ಕೊಂಡಿನಿ. ಬರ್ರಿ ಮತ್ತೆ ಸಿಗ್ತೀನಿ ನಿಮ್ಗೆ. ನಾನು ಕೂಡ ಟೈಮು 10 ಗಂಟೆ ಬಂತು ನೋಡಿ. ನಾನು 8 ಗಂಟೆಗೆ ಲಾಗ್ ಬಂದ್ ಮಾಡಿದೆ. ಈಗ 10 ಗಂಟೆ ಆಯಿತು. ಒಂದು ಶಾರ್ಟ್ ವಿಡಿಯೋ ಮಾಡಿದೆ, ಒಂದು ಎಲ್ಲರಿಗೂ ವಿಶ್ ಮಾಡಿದೆ, ಒಂದಿಷ್ಟು ಫೋಟೋ ಹೊಡ್ಕೊಂಡು ಪೋಸ್ಟ್ ಹಾಕಿದೆ. ಎಲ್ಲನೂ ಮುಗಿಸ್ ತೊಗೊಂಡು ಈ ವಿಡಿಯೋ ಕಂಟಿನ್ಯೂ ಮಾಡೀನಿ. 10ಕ್ಕೆ 15 ನಿಮಿಷ ಕಮ್ಮಿ ಐತೆ. ನಾನು ಕೂಡ ಒಂದು ತುತ್ತು ಅಲ್ಲಿ ಮಾದಲಿ ಮಾಡಿಸಿರ್ತಾರೆ ಕುರ್ಸಿಗೆ. ಮಾದಲಿ ಕೊಟ್ಟಿದ್ರು, ಒಂದಿಷ್ಟು ಪ್ರಸಾದ. ನಾವು ಸಕ್ಕರೆ ಓದಿರ್ತೀವಲ್ಲ ಅರ್ಧ kg, ಆ ಸಕ್ಕರೆ ಹಾಕ್ಕೊಂಡು ಒಂದಿಷ್ಟು ಮಾದಲಿ ಹಾಕಿ ಕೊಟ್ಟಿರ್ತಾರೆ ಪ್ರಸಾದ ಮನೆಗೆ ಅಂತೇಳಿ. ಅದೊಂದು ಸ್ವಲ್ಪ ತುತ್ತು ತೊಗೊಂಡು ನೀರು ಕುಡಿದು ಮಲ್ಕೊಂಬಿಡೋದು ನೋಡಿ. ಮಕ್ಕಳಿಗೆ ನಮ್ಮ ಶ್ರಾವಣಿ ಮುಕ್ಕೊಂಡು 8, 9, 10 2 ತಾಸು ಸ್ನೇಹಿತರೆ. ನಾನು ಕೂಡ ಇನ್ನು 12ಕ್ಕೆ ಮುಕ್ಕೊಂಡು ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಯೂಟ್ಯೂಬ್ ಕೆಲಸ ಇರ್ತಾವೆ. ಯೂಟ್ಯೂಬ್ ಮಾಡ್ತಾರಂದ್ರೆ ಇವ್ರೇನೋ ಯೂಟ್ಯೂಬ್ನ್ಯಾಗ ಒಮ್ಮೆ ಪೇಮೆಂಟ್ ಬಂದುಬಿಡುತ್ತಾ. 5-6 ತಿಂಗಳು ಪೇಮೆಂಟ್ ತೊಗೊಳಕ್ಕೆ ಎಷ್ಟು ಕಷ್ಟಪಡ್ಬೇಕು. ಎಡಿಟಿಂಗು, ತಮ್ನೇಲು, ಟೈಟಲು, ವಿಡಿಯೋ ಓಡ್ಲಿಕ್ಕೆ ಒಂದು ಟೆನ್ಷನ್, ಓಡಿದ್ರೆ ಒಂದು ಟೆನ್ಷನ್. ಈಗ 2-3 ದಿನ ಆಯ್ತು ವ್ಯೂಸ್ ಫುಲ್ ಕಮ್ಮಿ ಆಗ್ಯಾವ. ಆಗಲ್ರಿ, ಬಂದಂಗೆ ಬರಲಿ ಬರ್ಸ್ದಂಗೆ ಬರಲಿ. ನಮ್ಮ ಮಾಡೋ ಕೆಲಸ ಮಾಡ್ಬೇಕು ರೀ. ಸುಮ್ಮನೆ ನಮ್ಮ ಮಾಡೋ ಕೆಲಸದ ಮೇಲೆ ಶ್ರದ್ಧೆ ಇತ್ತಂದ್ರೆ ತಾವೇ ಒಂದೊಂದು ದಿನ ಓಡ್ತಾವೆ, ಒಂದೊಂದಿನ ಬಿಡ್ತಾವೆ ಸ್ನೇಹಿತರೆ. ಇವತ್ತು ಫುಲ್ ಎಂಜಾಯ್ ನೋಡಿ. ನೀವು ಕೂಡ ಎಲ್ಲರೂ ಹೆಂಗಿದ್ರಿ, ಆರಾಮ್. ಇವತ್ತು ಹೆಣ್ಮಕ್ಳ ದಿನಾಚರಣೆ ಹೆಂಗೆ ಆಚರಿಸಿದ್ರಿ, ನೀವೆಲ್ಲರೂ ಹೆಂಗಿದ್ರಿ, ಖುಷಿಯಾಗಿದ್ರು ಹೆಂಗಿದ್ರೆ. ನನಗೆ ಮಾತ್ರ ಇವತ್ತು ತುಂಬ ಖುಷಿಯಾಗಿದೆ ಸ್ನೇಹಿತರೆ. ಇವತ್ತು ನನ್ನ ಜೀವನದಾಗ ಅನ್ಕೊಳ್ಳೋರಷ್ಟು ಬಟ್ಟೆ ವ್ಯಾಪಾರ ಆಗೈತೆ, ಅದೊಂದು ಖುಷಿ. ಆದರೂ ಇವತ್ತು ಎಲ್ಲ ಮನೆಯೂ ಕ್ಲೀನ್ ಆಯಿತು, ಅದೊಂದು ಖುಷಿ. ಇನ್ನು ನಾವೇನೋ ಶ್ರೀಶೈಲ ಕಡೆ ಹೋಗೋದು ಒಂದೇ ಖುಷಿ ಸ್ನೇಹಿತರೆ. ಶ್ರೀಶೈಲಕ್ಕೆ ಹೋಗ್ತೀನಿ ಅನ್ನೋ ಒಂದು ಪದ ಬಂದ ತಕ್ಷಣ ಎಷ್ಟು ವ್ಯಾಪಾರ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಬಂದು ಶ್ರೀಶೈಲಕ್ಕೆ ಹೋಗಿ ಬಂದು ಮತ್ತೆ ಬಟ್ಟೆ ಮೇಲೆ ಹಾಕಬೇಕ್ರಿ. ಅದು ಹೆಂಗೆ ಏನು ಅಂತ ಹೇಳ್ತೀನಿ. ಉದ್ರಿ ಪದ್ರಿ ಇರ್ತಾವ್ರಿ. ಉದ್ರಿ ಸದ್ರಿ ಇರ್ಲಿಕ್ಕಂದ್ರೆ ಕೆಲಸ ಆಗಲ್ಲ ಸ್ನೇಹಿತರೆ. ಒಂದಿಷ್ಟು ಡ್ಯಾಮೇಜ್ ಬಂದವು ಸೀರೆಗಳು. ಅವು ಆಲ್ಮೋಸ್ಟು ಈ ಡ್ಯಾಮೇಜ್ ಬಂದು ವಾಪಸ್ ತೊಗೊಂಡು ರಿಟರ್ನ್ ಕೊಡ್ತಾರೆ ಸ್ನೇಹಿತರೆ. ಇಲ್ಲಿ ಟೆನ್ಷನ್ ಇಲ್ಲ ತರೋದು. ರೆಗ್ಯುಲರಾಗಿ ಒಂದೇ ಕಡೆ ತರಬೇಕ್ರಿ ನಾವು ಬಟ್ಟೆ. ಏನು ಶೇಲ್ ಮಾಡ್ತೀವಲ್ಲ, ರೆಗ್ಯುಲರಾಗಿ ಒಂದು ಕಡೆ ಶೇಲ್ ಮಾಡಿದ್ವಿ ಅಂದ್ರೆ ಖಂಡಿತ ನಮ್ಗೆ ರಿಟರ್ನ್ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ. ಮತ್ತು ಸ್ನೇಹಿತರೆ ಇನ್ನೊಂದು ರೀ, ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿರಿ, ಶಿಲ್ಪಾ ಅನ್ನೋರು, ಅಕ್ಕ ನೀವು ಬಟ್ಟೆ ಎಲ್ಲಿಂದ ತರ್ತೀರಿ, ಯಾವ್ಯಾವ ಬಟ್ಟೆ ಎಲ್ಲಿ ತರ್ತೀರಿ ಹೇಳ್ರಿ ಅಂತ ಕಮೆಂಟ್ ಮಾಡಿದ್ರಿ. ವಿಡಿಯೋದಾಗ ಹೇಳ್ರಿ ಅಂತ ಹೇಳಿದ್ರಿ. ಸಾರಿ, ನಂಗೆ ಇಷ್ಟ ಹೇಳೋಕ್ಕಾಗಿಲ್ಲ. ಇವತ್ತು ನೋಡಿ ಬಟ್ಟೆ ಸೊಲಾಪುರ ತರ್ತೀವಿ ರೀ, ಮತ್ತು ಬಿಜಾಪುರ, ಹುಬ್ಳಿ, ಮತ್ತು ನಾನು ಇನ್ನೊಂದು ಕಡೆ ಹೋಗಿದ್ದೇನೆ ರೀ. ಅದೇನೋ ಗಂಗಾವತಿ ತಾಕ್ ಬರ್ತ್ರಿ. ಗಂಗಾವತಿ ತಾಕ್ ಊರು ಬರ್ತದೆ. ಯಾವ ಊರು ಐತೆ ನಮ್ಮ ಭಾಳ ಕೊಣ್ಣೂರ್ಗೆ ಹೋಗಿದ್ವಿ ಒಂದು ಸಲ. ಕೊಣ್ಣೂರು ಹೋಗಿ ಒಂದು ಸಲ ಬಿಜಾಪುರ ದೇವ್ರ ಸಿಗ್ತೈತಿ. ಚರ್ಚೆ ಸಿಗ್ತಾವೆ. ಚರ್ಚೆಯಿಂದ ನನಗೇನು ಆಲ್ಮೋಸ್ಟ್ ಬಟ್ಟೆಗಳು ಬೆಸ್ಟ್ ಅಂತ ಹೇಳೋಕ್ಕಾಗಲ್ಲ. ಸೊಲಾಪುರ, ಬಿಜಾಪುರ, ಹುಬ್ಳಿ ಭಾರಿ ಬೆಸ್ಟ್ ಸ್ನೇಹಿತರೆ.
ಸೊಲ್ಲಾಪುರಕ್ಕಿಂತ ಹುಬ್ಳಿ ಭಾರಿ ಬೆಸ್ಟ್ ನೋಡಿ. ಹುಬ್ಳಿಯಾಗ ಬಟ್ಟೆಗಳು ಕ್ವಾಲಿಟಿ ಇರ್ತಾವೆ, ರೇಟ್ ಒಂದು 2 ರೂಪಾಯಿ ಹೆಚ್ಚಾದರೂ ಕ್ವಾಲಿಟಿ ಮಾಡಿ ಸಿಗುತ್ತೆ. ನಮ್ಗೆ ಹುಬ್ಳಿ ಒಂದು ದಿನಕ್ಕೆ ಹೋಗಿ ಬರೋಕೆ ದಾರಿ ಸಾಲರಕ್ಕೆ ನಾವು ಸೊಲ್ಲಾಪುರ ಹೋಗ್ತೀವಿ ರೀ. ಸೊಲ್ಲಾಪುರಕ್ಕೆ ನಮಗೆ ಹಿಂದಿ ಬರಂಗಿದ್ರೆ ಓಕೆ ಹೋಗ್ಬೋದು. ನಾನು ಅಲ್ಲಿ ಹೋಗ್ತೀನಿ, ನೀವು ಎಲ್ಲ ನಂಬರ್ ಕೊಡ್ರಿ ಅದು ಕೊಡ್ರಿ ಅಂದ್ರೆ ನಾನು ಕೊಡೋಕ್ಕಾಗಲ್ಲ. ಹೋಲ್ಸೇಲ್ ಅಂಗಡಿ ನಂಬರ್ಗಳು ನಾನು, ಯಾಕಂದ್ರೆ ನಾನು ಎಲ್ಲ ಬಿಲ್ಲುಗಳು ಬಿಲ್ಲಿ ಮೇಲೆ ನಂಬರ್ಲ್ಲ ಅವ್ರು ಬರೋದು ಕೈಲೇ. ಅಲ್ಲಿ ಏನಿದ್ರು ಬರೀ ಹೋಲ್ಸೇಲ್ ಸ್ನೇಹಿತರೆ, ಒಂದು ಪೀಸ್ ಮಾತ್ರ ಸಿಗೋಲ್ಲ. ಎಷ್ಟೇ ಇದ್ರು ಹೋಲ್ಸೇಲ್ ಕಸ್ಟಮರ್ ಅಷ್ಟೇ ಹೋಗ್ಬೇಕು. ಏನಿದ್ರು ಒಂದು 20,000 ರೂಪಾಯಿ ಮ್ಯಾಗ ಮಾಲ್ ತೊಗೋಬೇಕು. ನೀವು 10,000 5,000 ತೊಗೋತಿದ್ರೆ ಅಲ್ಲಿ ಮಾಲ್ ಕೊಡೋಲ್ಲ. ಅದು ಮೊದಲ ಹಿಂದಿ ಮಾತಾಡ್ತಾರೆ, ನಮಗೆ ಏನು ಗೊತ್ತಾಗಬೇಕು. ನಾನು ಬಟ್ಟೆ ತೊಗೊಳೋದು ಇಷ್ಟು ಕಡೆ ತೊಗೋತೀನಿ ನೋಡಿ. ನಾನು ಆನ್ಲೈನಲ್ಲಿ ಯಾರೂ ತರಿಸ್ಬೇಡ್ರಿ, ಯಾರನ್ನೂ ನಂಬಿ ಆನ್ಲೈನಲ್ಲಿ ದುಡ್ಡು ಹಾಕಿ 10,000 20,000 ದುಡ್ಡು ಹಾಕಿ ಯಾರು ತರ್ಸಕ್ಕೆ ಹೋಗ್ಬೇಡ್ರಿ. ಆ ಆನ್ಲೈನ್ ನೆಪ್ಪತ್ತಂದ್ರೆ ತುಂಬ ಬೇಜಾರಾಗುತ್ತೆ ನನಗೆ. ಯಾಕಂದ್ರೆ 10 ಸೀರೆಗೂ ಡ್ಯಾಮೇಜ್ ಬಂದು ಇನ್ನು ಹಾಗೆ ಬಿದ್ದಾನಂತ ತೋರಿಸ್ತೀನಿ. ನಾನು ನಮ್ಮ ಸುಳ್ಳ ತಗಲ ಏನು ಹೇಳಕ್ಕೆ ಹೋಗಲ್ಲ. ನೀವು ನಾ ಸುಳ್ಳು ಹೇಳಿದ್ರೆ ನಿಮಗೇನು ನನಗೇನು ಬರ್ಸ್ತಾರೆ, ಸುಳ್ಳು ಹೇಳಕ್ಕೆ ಸುಳ್ಳು ಹೇಳಿ ನಿಮಗೆ ಸಿಂಪತ್ತಿ ಗಳಿಸ್ಕೋಬೇಕು ಅನ್ನೋದೇನಿಲ್ಲ. ಸೀರೆಗಳು ಅದಾವು. ಒಂದು ಸಲ ಬೆಂಗ್ಳೂರ್ಗೆ ವಾಪಸ್ ಮಾಡ್ಕೊಂಬಂದ್ರೆ ಮತ್ತೆ ಡ್ಯಾಮೇಜ್ ಸೀರೆ ಕೊಟ್ಟಾರ. ಅದಕ್ಕೆ ನೀವು ಯಾವ ಥರ ಮೋಸ ಹೋಗ್ಬೇಡ್ರಿ. ಎಲ್ಲಾರ ಸಸ್ತಾ ರೊಕ್ಕ ಅನ್ನಂಗೆ, ನಾ ಸಸ್ತಾ ರೊಕ್ಕ ಅಲ್ರಿ, ರೇಟ್ನು ಎಲ್ಲ ಕಡೆ ಸಿಕ್ಕಿದ ರೇಟ್ನ 100 ರೂಪಾಯಿ ಜಾಸ್ತಿ ಆಗೈತೆ, ಆದರೂ ಡ್ಯಾಮೇಜ್ ಮಾಲ್ ಬಂದೆ ಸ್ನೇಹಿತರೆ. ಹಿಂಗಾಗಿ ಭಾಳ ಬೇಜಾರಾಗುತ್ತೆ. ಈಗ ಅವೇ ಸೀರೆ ನಾ ಕಾಡ್ರು ಅದಾವ ಸ್ನೇಹಿತರೆ, ಡ್ಯಾಮೇಜ್ ಆಗಿ ಅಂತೇಳಿ ಬೇರೆ ತರಿಸ್ಕೊಡು ಅಂದ್ರೆ ಅದಕ್ಕೂ ಕೂಡ ಇವತ್ತು ಚಂದ ಪುರ್ಸತ್ತಿಗಿಲ್ಲ. ನನ್ನ ಬಟ್ಟೆ ಗಿರಕ್ಕೊಂದು ಮನೆ ತೊಳೆದು ವಾಸಿ ಒಗೆದಾಕೋದು ಮತ್ತು ಇದು ಮನೆ ಬಾಂಡೆ ಸೆಟ್ ಮಾಡ್ಕೊಳೋದು ಎಲ್ಲ ಕೆಲಸ ನೋಡಿರಿ. ಅದು ಒಂದು ವಿಡಿಯೋ ಬರುತ್ತಾ ಶ್ರೀಶೈಲ ಮಲ್ಲೆಗೆ ಹೋಗೋಕೆ. ಮನೆ ಕ್ಲೀನಿಂಗ್ ಅಂತೇಳಿ ವಿಡಿಯೋ ಮಾಡಿ ನೆರೆ ವಿಡಿಯೋ ಮಾಡ್ತೀನಿ. ವಯಸ್ಸವ್ರು ಕೊಡಬೇಕು, ಪ್ರತಿಯೊಂದು ವಿಡಿಯೋ ಮಾಡ್ತಿರ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಮುಂಜಾನೆ 8 ಗಂಟೆಗೆ ವಿಡಿಯೋ ಹಾಕತ್ತೀನಿ. ವ್ಯೂಸ್ ಎಲ್ಲ ಗೋವಿಂದ ಆಗಿಬಿಟ್ಟ ಸ್ನೇಹಿತರೆ. ಇನ್ನು ಆಲ್ಮೋಸ್ಟ್ ನೋಡ್ಕೋಬೇಕು. ನಾನು ಸಂಜೆ 1 ವಿಡಿಯೋ ಹಾಕೋಕೆ ಟ್ರೈ ಮಾಡ್ತೀನಿ. ನಾಳೆ 12ವರೆಗೆ ಹಾಕ್ಬೇಕಂತ ಬನ್ನಿ. ಟೈಮಿಂಗ್ ಚೇಂಜ್ ಆಗೋಣ, ವ್ಯೂವರ್ಸ್ಗಳಿಗೆ ದಿಗಿಲು ಬಿಡ್ಬಿಡುತ್ತೆ. ಯಾವ ಟೈಮಿಂಗ್ ಆಗ್ತಾಳೆ ಅಕ್ಕ, ಯಾವ ಟೈಮಿಂಗ್ ಇಲ್ಲ ಅಂತ ವ್ಯೂವರ್ಸ್ಗಳು ಎಲ್ಲರೂ ಕಾಯ್ತಾ ಇರ್ತೀರಿ. ಸಾರಿ ರೀ, ಒಂದಿಷ್ಟು ಟೈಮಿಂಗ್ ಅಡ್ಜಸ್ಟ್ ಆಗುತ್ತಾನ ಅಷ್ಟೇ ಹಾಕಿ ನೋಡಿ. ಟೈಮಿಂಗ್ ಅಡ್ಜಸ್ಟ್ ಆಯಿತು, ಓಡಾಕತ್ತು ಅಂದ್ರೆ ಓಡ್ತಾವೆ. ಆದಷ್ಟು ನನ್ನ ಲಾಗ್ಗಳು ಏನು ಇಷ್ಟಪಡ್ತೀನಿ ಅಂದ್ರೆ ಬೇರೆ ಕಡೆ ಹೋಗಿರೋ ಲಾಗ್ ಇರಬೇಕು, ಎಲ್ಲ ನಮ್ಮ ಫ್ಯಾಮ್ಲಿಗಳು ಇದ್ದು ಲಾಗ್ ಇರಬೇಕು. ಜಾತ್ರೆ ಮತ್ತು ಇಂಥ ಎಲ್ಲಿಗಾರು ಹೋಗು ಬರು ಇಂಥ ಲಾಗ್ ಇಷ್ಟಪಡ್ತೀರಿ. ಏನು ಮಾಡೋಕ್ಕಾಗಲ್ಲ. ಮನೆಯಾಗಿದ್ದಾಗ ಮನೆ ಲಾಗ್ ಹಾಕ್ತೀನಿ. ಮತ್ತು ಇನ್ನೇನು ಸ್ಪೆಷಲ್ ಕಾಂಟ್ನೆಲ್ಲ ಮತ್ತು ವಿಡಿಯೋಗಳು ಓಡ್ತಾ ಸ್ನೇಹಿತರೆ. ಬರೀ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.